ಓಂ ಶಾಂತಿಯವರೇ, ಓಂ ಶಾಂತಿ ವೀಕ್ಷಕರೇ, ನನ್ನ ಇಷ್ಟ ಭಕ್ತರೇ, ಇಷ್ಟ ಅಭಿಮಾನಿಗಳೇ, ನಿಮಗೆಲ್ಲರೂ ಒಳ್ಳೆಯದಾಗಲಿ. ಕದ್ರು ಹುಣ್ಣಿಮೆ ಅಥವಾ ಕೋಜಾಗರಿ ಹುಣ್ಣಿಮೆ ದಿವಸ ಇಲ್ಲೀಗ ನಾನು ಪ್ರಸಾದ ಸ್ವೀಕಾರ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು. ಹಾಗೆ ಇಲ್ಲಿ ಏನು ಕಾರ್ಯಕ್ರಮ ಅಂದರೆ ಕದ್ರು ಹುಣ್ಣಿಮೆ ಅಥವಾ ಕೋಜಾಗರಿ ಹುಣ್ಣಿಮೆ. ವೀರ ಹನುಮಾನ್, ಜೈ ಶ್ರೀ ಹನುಮಾನ್, ಜೈ ಸೀತಾರಾಮಾಂಜನೇಯ, ಹನುಮಾನ್ ಟೆಂಪಲ್. ಇಲ್ಲಿ ನಮಗೆ ಈಗ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮನ ನೀವು ಕೊನೆಯವರೆಗೂ ನೋಡಿ ಅಂತ ಬಯಸ್ತಾ ಇದ್ದೀನಿ. ಕೊನೆವರೆಗೂ ನೋಡಿದ್ರೆ ನಿಮಗೆ ಕದ್ರು ಹುಣ್ಣಿಮೆ ಅಂದ್ರೇನು, ಕೋಜಾಗರಿ ಹುಣ್ಣಿಮೆ ಅಂದ್ರೇನು ಆಲ್ರೆಡಿ ಈಗಾಗಲೇ ಸ್ವಲ್ಪ ಹೇಳಿದ್ದೀನಿ. ಓಂ ಶಾಂತಿಯವರೇ, ಓಂ ಶಾಂತಿ ವೀಕ್ಷಕರೇ, ಭಕ್ತರ ಅಭಿಮಾನಿಗಳೇ, ನಿಮಗೆಲ್ಲ ಒಳ್ಳೆಯದಾಗಲಿ. ಗೆಳೆಯರೇ, ಮಿತ್ರರೇ, ಹಾಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಒಳ್ಳೆಯವರು ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಹಿಂದೆ ನಾನು ಕದ್ರು ವಿನುತಾ ಸ್ಟೋರಿ ಹೇಳಿದ್ದೆ, ಕೋಜಾಗರಿ ಹುಣ್ಣಿಮೆ ಅಥವಾ ಕದ್ರು ಹುಣ್ಣಿಮೆ ಅಂತ, ಭಾಗ 1ರಲ್ಲಿ. ಗರುಡದೇವ ನಾಕುಲ ಯಾಕೆ ದೇಶಕ್ಕೆ ಕಾರಣ ಆದರು ಅನ್ನೋದಕ್ಕೆ ಹಿಂದೆ ನಾನು ಒಂದು ಸ್ಟೋರಿ ಹೇಳಿದ್ದೆ. ಭಾಗ 1 ಅದು. ಈಗ ಭಾಗ 2 ಏನಪ್ಪ ಅಂದರೆ, ಕೋಲಾರ ಜಿಲ್ಲೆ ಎಂ ಮಲ್ಲಂಡಳ್ಳಿ ಮದ್ದೇರಿ ಹಂಚೆ ಹೇಮಗಲ್ ಹೋಬಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ಇಲ್ಲಿ ಮನ್ಶಾಮಪ್ಪ ಪೂಜಮ್ಮ ಅಂತ ನಾನು ಚಿಕ್ಕ ಹುಡುಗ ಅವಾಗ. ಅಂದರೆ ನಾನು 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ ಇರುವಾಗಲೇ ನನಗೆ ಚೆನ್ನಾಗಿ ನೆನಪಿದೆ. ಮನ್ಶಾಮಪ್ಪ ಅಂತ ಅವರು ಸ್ವಲ್ಪ ಈ ರೀತಿ, ಈ ಜುಟ್ಟು ನನಗೆ ಮೇಲೆ ಇದೆ, ಅವ್ರು ಹಿಂದ್ಗಡೆ ಹಾಕ್ಕೊಂಡಿರೋದು ಜುಟ್ಟು ಅಷ್ಟೇ. ಅವರು ಬಂದು ಜಾತಿನಲ್ಲಿ ಎಸ್ ಟಿ ನೀವೇನು ಹೇಳ್ತೀರಾ, ಮಾದಿಗರು ಅಂತೀರಲ್ಲ, ಆ ಜನಾಂಗ. ಆದರೆ ನಮಗೆ ಅವರು ಆ ರೀತಿ ಕಾಣಿಸ್ತಾನೆ ಇರಲಿಲ್ಲ. ನಾವು ಗೌಡ್ರಾಗಿದ್ವಿ, ಒಕ್ಕಲಿಗರು. ಇಡೀ ನಮ್ಮೂರಲ್ಲಿರೋ ಒಕ್ಕಲಿಗರು, ಬೇರೆ ಬೇರೆ ಜಾತಿಯವರು ಎಲ್ಲರೂ ಕೂಡ ಅವ್ರನ್ನ ಇಷ್ಟಪಡ್ತಿದ್ರು, ಆ ವ್ಯಕ್ತಿನ. ಯಾಕೆ ಅಂದರೆ ಆ ವ್ಯಕ್ತಿ ಯಾರ ಮೇಲೂ ಜಗಳಕ್ಕೆ ಹೋಗ್ತಾ ಇರಲಿಲ್ಲ, ಯಾರ ಮೇಲೂ ಏನು ಕೆಟ್ಟದಾಗ ಮಾತಾಡ್ತಾ ಇರಲಿಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು, ಒಂದಷ್ಟು ಆಸ್ತಿ ಇತ್ತು, ಬಾವಿ ಗೀವಿ ತೋಡ್ಕೊಂಡು ವ್ಯವಸಾಯ ಮಾಡ್ತಿದ್ರು. ಅಲ್ಲಿ ಒಂದು ಆಂಜನೇಯ ಸ್ವಾಮಿ ಗುಡಿ ಥರ ಚಿಕ್ಕದಾಗಿ ಒಂದು ಕಟ್ಟಿ ಒಂದು ಇದು ಮಾಡಿದರು. ಒಂದು ಚಪ್ಪಡಿ ಮೇಲೆ ಪೇಂಟಿಂಗಲ್ಲಿ ಬರೆದಿದ್ರು ಆ ಮನುಷ್ಯ. ನಾನು ಆಗ ಚಿಕ್ಕ ಹುಡುಗ, ಈಗ ನನಗೆ 56 ವರ್ಷ. ಆವಾಗ ಕೇವಲ 10 ವರ್ಷ, 8 ವರ್ಷ, 6 ವರ್ಷ ಹುಡುಗನಲ್ಲಿ ಕಥೆ ಹೇಳ್ತಾಯಿದ್ದೀನಿ. ಆಗ ನಾನು ಅಲ್ಲಿ ಪ್ರತಿ ಕದ್ರು ಹುಣ್ಣಿಮೆ ಅಥವಾ ಕೋಜಾಗರಿ ಹುಣ್ಣಿಮೆ, ಕದ್ರಿಪುರ ಇದೆ ಪಕ್ಕದಲ್ಲಿ, ಕದ್ರಿಪುರ ಅಂತ, ಅಲ್ಲಿ ಜಾತ್ರೆ ಆಗುತ್ತೆ. ಪಚ್ಚಾರ್ಲಹಳ್ಳಿ ಕದ್ರಿಪುರ ಅಂತ ಬರುತ್ತೆ, ಅಲ್ಲಿ ಇರಗಸಂದ್ರ ಅಂತ ಬರುತ್ತೆ, ಮಟ್ನಹಳ್ಳಿ ಅಂತ ಬರುತ್ತೆ. ಈ ಮಲ್ಲಂಡಳ್ಳಿ ಪಕ್ಕದಲ್ಲಿ, ಮಲ್ಲಂಡಳ್ಳಿ ಅಂದರೆ ಮದ್ದೇರಿ ಮಲ್ಲಂಡಳ್ಳಿ ಪಕ್ಕದಲ್ಲಿ ಅಲ್ಲಿ ಜಾತ್ರೆ ಆಗುತ್ತೆ. ಆ ದಿನ ಅದು ಇವತ್ತಿನ ದಿನ ಇವರ ಇವತ್ತು ತಾರೀಕು ಎಷ್ಟಿದೆ ಗೊತ್ತಾ? ಮಾರ್ಚ್ ಫ್ರೈಡೇ 14 ಇವತ್ತು 14ನೇ ತಾರೀಕಿದೆ, ಮಾರ್ಚ್ ತಿಂಗಳು, 2025ನೇ ಇಸ್ವಿ, ಶುಕ್ರವಾರ ಇದೆ. ಇವತ್ತು ಹುಣ್ಣಿಮೆ ಇದೆ. ಅಲ್ಲಿ ಊಟ ಹಾಕ್ತಾರೆ, ಅನ್ನ ಸಂತರ್ಪಣೆ ನಡೀತದೆ ವರ್ಷ. ನನಗೆ ಗೊತ್ತಿರೋ ಇದುವರೆಗೂ 1 ವರ್ಷ ಕೂಡ ಅಲ್ಲಿ ತಪ್ಪಿಸಿಲ್ಲ ಅಂತ ಅಂದ್ಕೊಡ್ತೀನಿ. ಹೇಗೆ ಅಂದರೆ, ಆ ಮುನ್ಶಾಮಪ್ಪ ಪೂಜಮ್ಮ ಅನ್ನೋರು ಅದನ್ನು ಮುಂದುವರಿಸ್ಕೊಂಡು ಆ ಕಾರ್ಯನ ಮಾಡ್ಕೊಂಡು ಬಂದರು. ಅಲ್ಲಿ ಒಂದು ಹತ್ತಿ ಮರ ಇದೆ, ಹತ್ತಿ ಮರ ಅಂದರೆ ಅದಕ್ಕೇನೋ ಒಂದು ಹೇಳ್ತಾರೆ, ಔದಂಬರ ವೃಕ್ಷ ಅಂತಾರೆ. ಔದಂಬರ ಇರಬೇಕು. ಔದಂಬರ ಅಂದರೆ ಹತ್ತಿ ಮರ ಅಂದ್ಕೊತೀನಿ. ಹತ್ತಿ ಕಾಯಿಗಳು ಬಿಡುತ್ತೆ, ಇಷ್ಟಿಡ್ದಪ್ಪ ಹತ್ತಿ ಕಾಯಿಗಳು, ನಿಮ್ಗೆ ಗೊತ್ತಿರೋದು, ತಿಂದರೆ ಭಾರಿ ಚೆನ್ನಾಗಿರುತ್ತೆ. ಅದೊಂದು ದೊಡ್ಡ ಮರ ಇರ್ತಿತ್ತಲ್ಲಿ. ಅಲ್ಲಿ ಕೆಳಗಡೆ ಅನ್ನ ಸಂತರ್ಪಣೆ ಮಾಡೋರು, ಅಡುಗೆಗಳು ಮಾಡೋರು, ಒಳ್ಳೆ ಸಾಂಬಾರು, ಅವರೆಕಾಳು, ಬದನೆಕಾಯಿ, ಆಲೂಗಡ್ಡೆ, ಹುಳಿ ಸಾರು ಮಾಡಿ, ಮುದ್ದೆ, ಪಾಯಸ, ಅನ್ನ ಇತ್ಯಾದಿ ಹಾಕೋರು, ಭಾರಿ ಚೆನ್ನಾಗಿರೋದು. ಅಲ್ಲಿ ಪಕ್ಕದಲ್ಲೇ ರಸ್ತೆ ಹಾದು ಹೋಗುತ್ತೆ. ಆ ರಸ್ತೆ ಪಕ್ಕದಲ್ಲೇ ಇವ್ರ ತೋಟ. ಆ ಔದಂಬರ ವೃಕ್ಷ ದೊಡ್ಡ ಮರ, ಅದು ಇವಾಗಲೂ ಇದೆ ಅಂದ್ಕೊತೀನಿ. ನಾನು ಅಲ್ಲಿ ಹೋಗಿ 13ನೇ ಇಸ್ವಿಯಲ್ಲಿ ಹೋಗಿರೋದು ನಾನು ಅಲ್ಲಿ. ಅಂದರೆ ಸುಮಾರು ಈಗ
12 ವರ್ಷಗಳಾಗಿದೆ ಅಲ್ಲಿ ಹೋಗಿ. ಈಗ ನಾನಿಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ. ಇಲ್ಲಿಂದ ಕೇವಲ 1.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೆ ಅಲ್ಲಿಗೆ. ನಾನು ಹೋಗಿ 12 ವರ್ಷ ಆಗಿದೆ. ಇಲ್ಲಿಂದ ಅಲ್ಲಿ ಹೋಗಿ ಒಂದು ಸಾರಿ ಊಟ ಮಾಡ್ಕೊಂಡು ಬಂದಿದ್ದೀನಿ. 13ನೇ ಎಸ್ ಪಿನಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೀನಿ. ಅವತ್ತು ಪೌರ್ಣಮಿ. ಇದೇ ಪೌರ್ಣಮಿ ದಿನ ಜಾತ್ರೆ ಆಗುತ್ತೆ ಪಕ್ಕದಲ್ಲಿ ಕದ್ರಿಪುರ ಅಂತ. ಅದು ಈ ಹಳ್ಳಿಗೆ 2 ಕಿಲೋಮೀಟ್ರ್ ದೂರದಲ್ಲಿದೆ, 2.5 ಕಿಲೋಮೀಟ್ರ್ ದೂರದಲ್ಲಿದೆ, ಅಥವಾ 3 ಕಿಲೋಮೀಟ್ರ್ ದೂರದಲ್ಲಿದೆ. ಅಲ್ಲಿ ಕದ್ರಿಪುರ ಪಚ್ಚಾರ್ಲಹಳ್ಳಿ ಅಂತ ಬರುತ್ತೆ, ಇರ್ಗಸಂದ್ರ ಅಂತ ಬರುತ್ತೆ. ಅಲ್ಲಿ ಜಾತ್ರೆ ನಡೀತದೆ ಈ ದಿನ, ಈ ಹುಣ್ಣಿಮೆ ದಿನ. ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೀನಿ, ಹಿಂದಿನ ವೀಡಿಯೋ ಭಾಗ 1, ಇದು ಭಾಗ 2. ಜಾತ್ರೆಗೆ ಹೋಗಿ ಬರ್ತಾರೆ ನಮ್ಮ ಹಳ್ಳಿಯಿಂದ ಎಲ್ಲ. ಹೋಗೋರು ಬರೋರು ಆ ದಾರಿಯಲ್ಲಿ ಊಟ ಮಾಡ್ಕೊಂಡು ಬರ್ತಾರೆ. ನಮ್ಮ ಹಳ್ಳಿಯವರೆಲ್ಲ ಊಟ ಮಾಡ್ಕೊಂಡು ಬರ್ತಾರೆ. ನನಗಂತೂ ಖುಷಿ ಊಟ ಮಾಡೋದ್ರಲ್ಲಿ. ಯಾಕಂದರೆ ಆ ಪಾಯಸ, ಆ ಅವರೆಕಾಳು, ಬದನೆಕಾಯಿ, ಆಲೂಗಡ್ಡೆ ಸಾರು, ಮುದ್ದೆ, ಅನ್ನ ಇದು ಹಾಕಿದ್ರೆ ಅಷ್ಟು, ಅದು ಒಂದು ಸಾರಿ ತಿಂದುಬಿಟ್ರೆ ವರ್ಷಗಳಿಗೊದ್ದೇ ಸ್ಮರಣೆ ಇರ್ತಾಯಿತ್ತು. ಆ ಥರ ಮಾಡ್ತಾಯಿದ್ರು. ಬಟ್ ಇವಾಗ ಆ ರೀತಿಯೆಲ್ಲ ಅವರೆಕಾಳು ಮುದ್ದೆ ಮಾಡಲ್ಲ ಅಂದ್ಕೊತೀನಿ. ಆದರೂ ಮಾಡ್ತಾರೆ ಅಂದ್ಕೊತೀನಿ. ನೋಡೋಣ. 10 ವರ್ಷ ಆಯಿತು ಹೋಗಿ, 12 ವರ್ಷ ಆಯ್ತಲ್ಲ ಹೋಗಿ. ಆದರೆ ಆಮೇಲೆ ಮನುಷ್ಯ ವಯಸ್ಸಾಗಿತ್ತು. ಆವಾಗಲೇ ಆ ಮುನ್ಷಾಮಪ್ಪ ವಯಸ್ಸಾಗಿತ್ತು, ಅವ್ರು ತೀರೋಗ್ಬಿಟ್ರು. ಆಮೇಲೆ ಅವ್ರ ಮಕ್ಕಳು ನರಸಿಂಹಪ್ಪ, ಗಂಗಾ ಅಂತೇಳಿದ್ರು ಅವ್ರ ಮಕ್ಕಳು, ಗಂಡು ಮಕ್ಕಳು ಇಬ್ಬರು. ಅವರು ಮುಂದುವರ್ಸ್ಕೊಂಡೋದ್ರು. ಆಮೇಲೆ ಗಂಗಾ ನರಸಿಂಹನೂ ತೀರೋಗ್ಬಿಟ್ರು. ಆಮೇಲೆ ಅವ್ರ ಮಕ್ಕಳು ಇವಾಗ ಇದ್ದಾರೆ, ಪ್ರತಾಪ ಅಂತಿದ್ದಾರೆ. ಪ್ರತಾಪ ತಮ್ಮ ಇನ್ನೊಬ್ಬ ಇದ್ದಾರೆ, ಅವನ ಹೆಸರು ಏನೋ ಮರ್ತೋಗ್ಬಿಟ್ಟೆ. ಟ್ಯಾಕ್ಟ್ರಿ ಕೊಂಡು ಓಡಿಸ್ತಿದ್ದಾರೆ. ಆ ನರಸಿಂಹಪ್ಪ ಮಗ ಇದ್ದಾನೆ, ಗಂಗಾ ಮಗ ಇದ್ದಾರೆ. ಈಗ ನರಸಿಂಹಪ್ಪ ಮಗ ಇರಬೇಕು, ಮೇಂಟೈನ್ ಮಾಡ್ತಾಯಿದ್ದಾರೆ. ಮೊಮ್ಮಕ್ಕಳಿವರು, ಮುನ್ಸಾಮಪ್ಪಗೆ ಪೂಜಮ್ಮಗೆ ಮೊಮ್ಮಕ್ಕಳಿವರು. ಆ ಹುಡುಗ ಮೊನ್ನೆ ಇಲ್ಲಿ ಬಂದಿದ್ದ, ಏನೋ ಟ್ಯಾಕ್ಟ್ರಿ ಇದೆ, ಏನೋ ಈ ಕೆಲಸ ಮಾಡೋಕ್ಕೆ, ತೋಟದ ಕೆಲಸ. ನನಗೆ ಹೇಳ್ದ, ಗುರುಜಿ, ಸ್ವಾಮೀಜಿ, ಹೀಗೆ ಕಾರ್ಯಕ್ರಮ ಇದೆ, ನೀವು ಬರಬೇಕು. ಈಗ ಅಲ್ಲಿ ಹೊಸ್ದಾಗಿ ಸ್ವಲ್ಪ ದೇವಸ್ಥಾನ ಎಲ್ಲ ಹೆಚ್ಚಿಗೆ ಮಾಡಿದ್ವಿ, ಗುಡಿ ಕಟ್ಟಿದ್ವಿ ದೊಡ್ಡದಾಗಿ, ಸ್ವಲ್ಪ ಒಂಚೂರು ಎಕ್ಸ್ಟ್ರಾ ಮಾಡಿದ್ವಿ. ಅದೆಲ್ಲ ಹಾಗೆ ಓಪನ್ ಆಗುತ್ತೆ, ಪ್ರತಿಷ್ಠಾಪನೆ ಎಲ್ಲ ಓಪನ್ ಆಗುತ್ತೆ. ವಿಗ್ರಹ ಏನೂ ಇಲ್ಲ, ಹಾಗೆ ಏನೋ ಮಾಡ್ತೀವಿ. ಪೂಜೆ ಗೀಜೆ ಸ್ವಲ್ಪ ವಿಶೇಷವಾಗಿ ಸಾರಿ ಸ್ವಲ್ಪ ಎಲ್ಲ ಅಲ್ಲಿ ಆಲ್ಟ್ರ್ ಮಾಡಿದ್ವಿ ದೇವಸ್ಥಾನನ. ಮೊದಲೇನು ದೇವಸ್ಥಾನ ಇಲ್ಲ, ಚಿಕ್ಕದಾಗಿ ಒಂದು ಗುಡಿ ಇತ್ತಷ್ಟೇ. ನಮ್ಮೂರ ಹತ್ರ 6-7 ಗುಡಿಗಳಿದ್ದಾವೆ ಹನುಮಂತ ದೇವ್ರದ್ದು. ಒಂದೊಂದು ರಸ್ತೆನಲ್ಲೂ ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ಹನುಮಂತ ಗುಡಿ ಇದೆ. ನಾನು ಯಾವಾಗಲಾದರೂ ಸಪ್ರೇಟಾಗಿ ವೀಡಿಯೋ ಮಾಡಿ ಕೊಡ್ತೀನಿ. ಆಲ್ರೆಡಿ ಒಂದೇ ಒಂದು ಗುಡಿದು ನೀವು ನೋಡಿದ್ದೀರಾ ನನ್ನ ಡೈರಿನಲ್ಲಿ, ಹನುಮಂತ ದೇವ್ರದ್ದು. ಇಲ್ಲಿ ಪಕ್ಕದಲ್ಲಿ ಒಂದು ನೋಡಿದಿರ, ನಾನು ಅಲ್ಲೇ ಜಪ ತಪ ಮಾಡ್ತಾಯಿದ್ದಿದ್ದು. ಇದು ಬೇರೆ. ಇಲ್ಲಿ ಬಾಬು, ರಾಮಣ್ಣ, ಬೈರಾಗೌಡ, ಆಂಜಿ ಅನ್ನೋವ್ರದ್ದು ತೋಟದಲ್ಲಿ, ಮುನಿಯಾಗೌಡ ಅನ್ನೋರ ತೋಟದಲ್ಲಿ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ್ದೀನಿ ಹನುಮಂತ ದೇವ್ರದ್ದು. ಆದರೆ ಈಗ ಇದು ಬಂದು ಬೇರೆಯವರು, ಅದೇ ಮುನ್ಷಾಮಪ್ಪ, ಪೂಜಮ್ಮ, ಅವರು ಎಷ್ಟಿ, ಇವರು ಒಕ್ಕಲಿಗರು. ಲಾಸ್ಟ್ ಟೈಮ್ ನಾನು ವೀಡಿಯೋ ಹಾಕಿರೋದು ಒಕ್ಕಲಿಗರು, ಬಾಬು, ಆ ಕಂಡಕ್ಟ್ರ್ ಬೈರಾಗೌಡ, ಆಮೇಲೆ ವಿಜಿ, ಆಮೇಲೆ ಮುನಿಯಾಗೌಡ, ಆಮೇಲೆ ಅವರು ಈ ತೋಟದಲ್ಲಿ ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡಿ ಹಾಕಿರೋದು ಹನುಮಂತ ದೇವ್ರದ್ದು. ಆದರೆ ಇವತ್ತು ನಾನು ಸಾಧ್ಯವಾದರೆ ಈಗ ಅಲ್ಲಿ ನನಗೆ ಊಟಕ್ಕೆ ಕರೆದಿದ್ದಾರೆ, ಪೂಜೆಗೆ ಕರೆದಿದ್ದಾರೆ, ಅವರ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಆ ಹುಡುಗ ಇಲ್ಲಿ ಕರೆದ, ಅವತ್ತು ದಾರಿಯಲ್ಲಿ ನಾನು ಸಿಕ್ಕಿದ್ದ, ಕರೆದ, ಸ್ವಾಮೀಜಿ ನೀವು ಬರಲೇಬೇಕು ಅಂತ. ಸರಿ, ನಾನು ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ಸಾಧ್ಯವಾದರೆ ಆ ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಯಾಕೆ ಹೇಳಿದ್ನಂದರೆ, ಅನ್ನದಾನ ಮಹಾಶ್ರೇಷ್ಠ, ಪರಬ್ರಹ್ಮ ಸ್ವರೂಪ, ಅನ್ನಂ ಪರಬ್ರಹ್ಮ ಅಂತೀವಿ. ಅವರು ಎಷ್ಟೇ ಆಗಿದ್ದರೂ ಕೂಡ ಪ್ರತಿ ವರ್ಷ ತಪ್ಪದೆ ಅನ್ನಸಂತರ್ಪಣೆ ಮಾಡ್ತಿದ್ರು. ಅದು ಸ್ವಂತ ಖರ್ಚಿನಲ್ಲಿ, ಸ್ವಂತ ದುಡ್ಡಿನಲ್ಲಿ. ಚಂದ ಕಲೆಕ್ಟ್ ಮಾಡ್ತಿರಲಿಲ್ಲ ಮುನ್ಷಾಮಪ್ಪ, ಪೂಜಮ್ಮ. ಅವ್ರು ನೋಡಿದ್ರೆ ಎಲ್ಲೆಲ್ಲದ ಭಕ್ತಿ ಇರ್ತಿತ್ತು, ನನಗೆ ಗೌರವ ಇರ್ತಿತ್ತು. ನಮಗೆ ಒಂದು ಚೂರು SC ಅನ್ನೋ ಮನಸ್ಥಿತಿನೇ ನನ್ನಲ್ಲಿ ಇರಲಿಲ್ಲ. ಅವ್ರು ನೋಡಿದ್ರೆ ಏನೋ ಗೌರವ. ಯಾಕಂದರೆ ವರ್ಷ ಊಟ ಹಾಕ್ಸ್ತಾರೆ. ಆ ಜಾತ್ರೆಗೆ ಹೋಗಿ ಬರೋರೆಲ್ಲ ಆ ದಾರಿನಲ್ಲಿ ಹೋಗಿ ಬರ್ತಾರೆ ಜಾತ್ರೆಗೆ. ಅಲ್ಲಿಂದ ಜಾತ್ರೆ 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಆಗುತ್ತೆ ಜಾತ್ರೆ. ಇರ್ಗಸಂದ್ರ, ಕದ್ರಿಪುರ ಅಂತೀವಿ. ಅಲ್ಲಿಂದ ನಮ್ಮ ಹಳ್ಳಿ 1 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಹಳ್ಳಿಯಿಂದ 1 ಕಿಲೋಮೀಟ್ರ್ ದೂರದಲ್ಲಿ ಈ ಸ್ಥಳ ಇರೋದು. ಔದಂಬರ ವೃಕ್ಷ, ಅರಳಿ ಮರ, ಇವ್ರ ಆಸ್ತಿ, ತೋಟ, ಬಾವಿ ಎಲ್ಲ ಅಲ್ಲೇ ಇವರು ಊಟ ಹಾಕ್ಸೋದು. ಹನುಮಂತ ಗುಡಿ ಅಲ್ಲೇ ಇರೋದು. ಈಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ, 2 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ. ನಮ್ಮ ಹಳ್ಳಿಗೆ 1 ಕಿಲೋಮೀಟ್ರ್ ಆಗುತ್ತೆ ಹಳ್ಳಿ ಪಾಸ್ ಮಾಡೋಕ್ಕೆ. ಆಮೇಲೆ ಅಲ್ಲಿಂದ ಅಲ್ಲಿಗೆ 1.25 ಕಿಲೋಮೀಟ್ರ್, 1.25 ಕಿಲೋಮೀಟ್ರ್ ಆಗುತ್ತೆ. ಮೋಸ್ಟ್ಲಿ ಇವತ್ತು ಹೋಗೋಣ ಅಂತಿದ್ದೀನಿ. 12ನೇ ಎಸ್ ಪಿನಲ್ಲಿ ಅಲ್ಲಿ 13ನೇ ಎಸ್ ಪಿನಲ್ಲಿ ಹೋಗಿದ್ದೆ, ಊಟ ಮಾಡ್ಕೊಂಡು ಬಂದೆ. ಮತ್ತು ಈಗ ಅಲ್ಲಿ ಹೋಗೋಣ ಅಂತಿದ್ದೀನಿ. ಸುಮಾರು 12 ವರ್ಷಗಳ ತರುವಾಯ
ಕೇವಲ 2 ಕಿಲೋಮೀಟ್ರ್ ದೂರದಲ್ಲಿದೆ. ಓಕೆ, ಅಲ್ಲಿ ಹೋದ್ಮೇಲೆ ನಾನು ನಿಮ್ಗೆ ವೀಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಓಕೆನಾ? ನಿಮಗೂ ಆ ಭಗವಂತನ ಒಂದು ದರ್ಶನ ಮಾಡಿಸ್ತೀನಿ, ಹನುಮಾನ್ಜಿ ದರ್ಶನ ಮಾಡಿಸ್ತೀನಿ. ಅಲ್ಲೇನೇನು ನಡೀತೆ ಆದಷ್ಟು ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಈಗ ಟೈಮು 12 ಗಂಟೆ ಆಗ್ತಾಯಿದೆ. 12:30 ಆಗಿದೆ. 2 ಗಂಟೆಗೆ ಇಲ್ಲಿ ಬಿಡ್ತೀನಿ. ಆಮೇಲೆ ಬಂದಮೇಲೆ ನಾನು ಈ ವಿಡಿಯೋನ ಪೂರ್ತಿ ಮಾಡ್ತೀನಿ. ಅದಕ್ಕೆ ಈ ವಿಡಿಯೋನ ನೀವು ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಹಾಗೆ ಹಿಂದಿನ ಭಾಗನೂ ನೋಡಬೇಕು. ನೋಡಿ, ಈ ವಿಡಿಯೋ ನೀವು ನೋಡಿದ್ರೆ ಕ್ಲಾರಿಟಿ ಬರಬೇಕು. ಅಲ್ಲಿ ಯಾಕೆ ಕದರು ಹುಣ್ಣಿಮೆ, ಯಾಕೆ ಇದು ಕದರು ಹುಣ್ಣಿಮೆ, ಯಾಕೆ ಕೋಜಾಗರಿ ಹುಣ್ಣಿಮೆ, ಯಾಕೆ ಅಲ್ಲೇ ಊಟ ಹಾಕ್ಸ್ತಾರೆ, ಯಾಕೆ ಅಲ್ಲಿ ಕದ್ರಿಪುರದಲ್ಲಿ ಜಾತ್ರೆ ನಡೀತದೆ, ಕದ್ರುಪುರ ಅಂತ ಅದು ಇರೋದು ಆ್ಯಕ್ಚುಲಿ. ಇವರೆಲ್ಲ ಕದ್ರಿಪುರ ಅನ್ಕೊತಾರೆ. ನನಗೂ ಅದು ಚಿಕ್ಕ ಹುಡುಗಲ್ಲಿ ಗೊತ್ತಿಲ್ಲ. ಈ ಮಧ್ಯೆ ನಾನು ಈ ಕತೆಗಳೆಲ್ಲ ನೋಡಿದ್ಮೇಲೆ, ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಕತೆಗಳು ನೋಡಿದ್ಮೇಲೆ ಅವಾಗ ಅರ್ಥ ಆಯಿತು, ಇದು ಕದ್ರು ಹುಣ್ಣಿಮೆ, ಅದು ಕದ್ರುಪುರ, ಇದು ಬರ್ತಾ ಕದ್ರಿಪುರ ಆಗೋಗಿದೆ. ಕದ್ರುಣ್ಮೆ ಆಗೋಗಿದೆ. ನೋಡ್ರಿ ಹೆಂಗಿದೆ. ಈ ಮಧ್ಯೆ ನನಗೆ ಗೊತ್ತಾಗಿರೋದು, ಕ್ಲಾರಿಟಿ ಬಂದಿರೋದು. ಗೊತ್ತಾಯ್ತಲ್ಲ? ಏನೇ ಇರಲಿ, ಈ ಒಂದು ಕಾರ್ಯಕ್ರಮ ಸಂಕಲ್ಪಕ್ಕೆ ಒಳ್ಳೆಯದು. ಆಲ್ರೆಡಿ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೀನಿ. ನೀವೇನೇ ಸಂಕಲ್ಪ ಮಾಡಿ ಈ ಹುಣ್ಣಿಮೆ ದಿನ ರಾತ್ರಿ 10 ನಿಮಿಷ ಧ್ಯಾನ ಮಾಡಿ, ಚಂದ್ರನ ಬೆಳಕಲ್ಲಿ, ಚಂದ್ರನ ಶಕ್ತಿ ಬರುತ್ತೆ, ನಿಮಗೆ ಪುಣ್ಯಶಕ್ತಿ ಬರುತ್ತೆ ಚಂದ್ರನಿಂದ. ಪ್ರಕೃತಿಯಲ್ಲಿ ಒಳ್ಳೆಯ ಶಕ್ತಿ ಇರುತ್ತೆ. ನೀವೇನೇ ಸಂಕಲ್ಪ ಮಾಡಿ ಅದು ಈಡೇರುತ್ತೆ ಅನ್ನೋದು ಪ್ರತೀತಿ. ಹಿಂದಿನ ಭಾಗ ನೋಡಿ, ನೀಟಾಗಿ ಅದರಲ್ಲಿ ಹೇಳಿದ್ದೀನಿ ಸಂಕಲ್ಪದ ಬಗ್ಗೆ. ಈ ಭಾಗನ ಪೂರ್ತಿ ನೋಡಿ ದಯವಿಟ್ಟು. ಈ ಪಾರ್ಟ್ನ ಪೂರ್ತಿ ನೋಡಿ, ಹಾಗೆ ನೆಕ್ಸ್ಟ್ ಪಾರ್ಟ್ನ ಪೂರ್ತಿ ನೋಡಿ. ಇನ್ನೂ 2 ಪಾರ್ಟ್ ಮಾಡೋಂಥ ಸ್ಥಿತಿಯಲ್ಲಿದ್ದೀನಿ. ಇವಾಗ ಈ ಪಾರ್ಟು, ಇನ್ನೊಂದು ಪಾರ್ಟು. ಓಕೆನಾ? ನಾನೀಗ ಟ್ರೈ ಮಾಡ್ತೀನಿ. 2 ಗಂಟೆಗೆ ಅಲ್ಲಿ ಹೋಗ್ತೀನಿ. ಅಲ್ಲಿವರೆಗೂ ತಾಳ್ಮೆಯಿಂದ ನೋಡಿ. ಓಕೆನಾ? ಇವರೇ, ನಾನೀಗ ಊರಿಂದ ಹೊರಗಡೆ ಇದ್ದೀನಿ. ನೀವು ನೋಡ್ಬೋದು, ಊರಿಂದ ಹೊರಗಡೆ ಇದ್ದೀನಿ. ನಮ್ಮ ಹಳ್ಳಿಯ ಆಚೆ ಕಡೆ ಪೂರ್ವ ದಿಕ್ಕಿಗೆ, ಇದು ಪೂರ್ವ ಮತ್ತು ಉತ್ತರ ಮಧ್ಯದಲ್ಲಿರ್ತಕ್ಕಂಥ ರಸ್ತೆ. ಇದು ನಮ್ಮ ಹಳ್ಳಿಯ ಅಂದರೆ ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮದ ಪೂರ್ವ ದಿಕ್ಕು ಹಾಗೂ ಉತ್ತರ ದಿಕ್ಕು ಮಧ್ಯದಲ್ಲಿ ಮೂಲೆ ಇದೊಂದು ರಸ್ತೆ ಇರುತ್ತೆ. ಇಲ್ಲಿ ಹೋದಾಗ ಏನಪ್ಪ ಆಗುತ್ತಂದರೆ, ಪ್ರತಿ ದಿಕ್ಕಿಗೂ ಒಂದೊಂದು ರಸ್ತೆ ಇದೆ ನಮ್ಮ ಹಳ್ಳಿಗೆ. ಮಲ್ಲಂಡಳ್ಳಿ ಗ್ರಾಮ, ಮದ್ದೇರಿ ಪೋಸ್ಟ್, ಕೋಲಾರ ಜಿಲ್ಲೆ. ನಾನು ಹೇಳಿದೆ ಪೂರ್ವ ಹಾಗೂ ಉತ್ತರ ದಿಕ್ಕಿನ ಮಧ್ಯದಲ್ಲಿರ್ತಕ್ಕಂಥ ರಸ್ತೆ ಇದು, ಒಂದು ಮೂಲೆ. ಈಗ ಊರಿಂದ ಹೊರಗಡೆ ಇದ್ದೀನಿ ನಾನು. ಊರಿಂದ ಹೊರಗಡೆ ಏನು ಹನುಮಾನ್ ಟೆಂಪಲ್ ಇದೆ, ಏನು ಕದ್ರಿಪುರ ರಸ್ತೆ ಇದೆ, ಆ ರಸ್ತೆನಲ್ಲಿದ್ದೀನಿ ಊರಿಂದ ಹೊರಗಡೆ. ಇಲ್ಲಿಂದ ನಾನು ದೂರದಲ್ಲೇ ಆ ದೇವಸ್ಥಾನ ಇದೆ, ತೋರಿಸ್ತೀನಿ. ದೂರದಲ್ಲಿದೆ ನೋಡಿ, ಆ ಲಾಸ್ಟ್ ಕಾಣುತ್ತೆ, ಅದು ಇಲ್ಲಿರೋದಲ್ಲ. ಈ ರೈಟ್ ಸೈಡಲ್ಲಿರೋದು ಕೂಡ ಹನುಮಾನ್ ಟೆಂಪಲ್ಲೇ. ಆಮೇಲೆ ಆ ಲಾಸ್ಟಲ್ಲೊಂದು ಕಾಣುತ್ತಲ್ಲ, ಅದು ಹನುಮಾನ್ ಟೆಂಪಲ್. ಅಲ್ಲಿಗೆ ಹೋಗ್ಬೇಕೀಗ. ನಿಮ್ಮನ್ನು ಕರ್ಕೊಂಡು ಅಲ್ಲಿ ಹೋಗ್ತೀನಿ. ಅದಕ್ಕೂ ಮೊದಲು ಇಲ್ಲೊಂದು ಕತೆ ಹೇಳ್ತೀನಿ ನೋಡಿ. ಈ ಮರಗಳಿದೆಯಲ್ಲ, ಈ ಕಡೆ ನೋಡಿ, ನಮ್ಮ ಊರು ಆ ಕಡೆ ದೂರದಲ್ಲಿ ಕಾಣುತ್ತೆ. ಈ ಮರ ಕೆಳಗೆ ಲಾಸ್ಟ್ ಟೈಮ್ ಒಂದು ಸಾರಿ ನಾನೇ ಒಂದು ಪ್ರೋಗ್ರಾಮ್ ಮಾಡಿದ್ದೆ, 13ನೇ ಇಸ್ವಿನಲ್ಲಿ. ಇಲ್ಲೊಂದು ಸಣ್ಣ ಪ್ರೋಗ್ರಾಮ್ ಮಾಡಿದ್ದೆ. ಇಲ್ಲೆಲ್ಲ ಹಸ ಕಟ್ಟಿದ್ದಾರಲ್ಲ, ಇದೇ ಮರ ಕೆಳಗೆ ಆ ಕಡೆ 2013ನೇ ಇಸ್ವಿಯಲ್ಲಿ ನಾನು ಇಲ್ಲೊಂದು ಕಾರ್ಯಕ್ರಮ ಮಾಡಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ಒಂದು ಹನುಮಾನ್ ಟೆಂಪಲ್ ಇದೆ ನೋಡಿ. ಇದು ಕೂಡ ಹನುಮಾನ್ ಟೆಂಪಲ್. ಇದು ನೋಡಿ, ನೋಡ್ತಾ ಇರಲ್ಲ, ಇದು ಹನುಮಾನ್ ಟೆಂಪಲ್ಲು. ಗಾರ್ಡಿ ಅವರು ನಾರಾಯಣಪ್ಪ ಅಂತ, ಅವರು ಈಗ ಇಲ್ಲ. ಅವ್ರ ಮಗ ಚಂದ್ರು ಶಿವ ಇದ್ದಾರೆ, ಅವ್ರದ್ದು ಟೆಂಪಲ್ ಇದು. ಅಲ್ಲಿಂದ ಮುಂದೆ ಹೋದಾಗ ನಿಮಗೆ ಈಗ ಲೆಫ್ಟಲ್ಲಿ ನೋಡಿದ್ರೆ ಒಂದು ಬೆಟ್ಟ ಕಾಣುತ್ತೆ. ಪುನರ್ಜನ್ಮ ರಾಮಚಂದ್ರ ಗುರೂಜಿಯವರು ಆ ಬೆಟ್ಟದ ಪಕ್ಕದಲ್ಲಿ ಅಟ್ಯಾಚು ಮದ್ದೇರಿ ಅಂತಿರುತ್ತೆ ನೋಡಿ. ಕಾಣುತ್ತಲ್ಲ, ಮನೆಗಳು ಕೂಡ ಕಾಣುತ್ತೆ ಆ ಬೆಟ್ಟದ ಪಕ್ಕದಲ್ಲಿ. ಆ ಬೆಟ್ಟ ಬಂದು ರಾಮಚಂದ್ರ ಗುರೂಜಿ ಪುನರ್ಜನ್ಮ ಅವ್ರದ್ದು ಮದ್ದೇರಿ. ಅದು ಲೆಫ್ಟ್ ಸೈಡಲ್ಲಿ. ಈಗ ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ, ಲೆಫ್ಟಲ್ಲಿದೆ. ಅಂದರೆ ಅದು ಉತ್ತರ ದಿಕ್ಕಿಗಿದೆ, ಪಕ್ಕಾ ಉತ್ತರ ದಿಕ್ಕಿದೆ. ಈಗ ರೈಟಲ್ಲಿ ನೋಡಿದ್ರೆ ನೀವು ತೋಟ ಇದೆ, ಈ ಕಡೆಗೆ ಪೂರ್ವ. ಈ ಕಡೆ ನಮ್ಮ ಹಳ್ಳಿ ಹಿಂದೆ, ನಾನು ಹಿಂದೆ ಇರೋದು ಹಳ್ಳಿ. ನಾನು ಹಿಂದೆ ಇದೆಯಲ್ಲ ಹಳ್ಳಿ, ದೂರದಲ್ಲಿರುತ್ತೆ. ಓಕೆನಾ? ಈಗ ನಾವು ಮುಂದೆ ಸಾಗೋಣ. ಮುಂದೆ ಸಾಗಿದ್ರೆ
ಮುನ್ಷಾಮಪ್ಪ ಪೂಜಮ್ಮ ಅವ್ರ ತೋಟ ಸಿಗುತ್ತೆ. ನಿಮ್ಗೆ ಅಲ್ಲಿ ತೆಂಗಿನ ಮರಗಳೆಲ್ಲ ಕಾಣುತ್ತೆ, ನೋಡ್ಬೋದು. ಈ ಕಡೆ ದೇವಸ್ಥಾನ ಕಾಣುತ್ತೆ. ನಾನು ಜೂಮ್ ಮಾಡ್ತಾಯಿದ್ದೀನಿ ನೋಡ್ರಿ, ಮರ ಕೆಳಗೆ ಅದು ಆಲದ ಮರ ಕೆಳಗೆ ಈಗ ದೇವಸ್ಥಾನ ಮಾಡಿದ್ದಾರೆ. ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ನಾನು ಬಂದು 10 ವರ್ಷಗಳಾಗಿದೆ. 13ನೇ ಇಸ್ವಿಯಲ್ಲಿ ನಾನು ಬಂದಿರೋದು. ಎಷ್ಟು? 13ನೇ ಇಸ್ವಿನಲ್ಲಿ. ಅದೇ ಆಲದ ಮರ ಕೆಳಗೆ ಊಟ ಮಾಡಿದ್ದೆ ಆಗ. ಇಲ್ಲಿ ಪಕ್ಕದಲ್ಲಿ ಆಲದ ಮರ ಕೆಳಗೆ ನಾನು ಹಿಂದೆ ಆಗಲೇ ತೋರಿಸಿದ್ನಲ್ಲ, ಈ ಆಲದ ಮರ ಕೆಳಗೆ ಪ್ರೋಗ್ರಾಮ್ ಮಾಡಿದ್ದೆ. ಒಂದು 50ರಿಂದ 100 ಜನ ಇದ್ರಾಗ ಪ್ರೋಗ್ರಾಮಲ್ಲಿ, ಅಥವಾ ಒಂದು 50 ಜನ ಇದ್ದರು. ಇಲ್ಲೊಂದು ಸಣ್ಣ ಪ್ರೋಗ್ರಾಮ್ ಮಾಡಿದ್ದೆ ನಾನು ಆಗ. ಈಗ ನೋಡಿ ಅಲ್ಲಿ ಮರಗಳು ಕಾಣುತ್ತೆ ಮುಂದೆ, ಅದೇ ಮುನ್ಷಾಮಪ್ಪ ಪೂಜಮ್ಮ ಅವ್ರದ್ದು. ಈಗ ನಾನು ಅಲ್ಲಿ ಹನುಮಾನ್ ಟೆಂಪಲ್ ಹತ್ರ ಕರ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ಆಗ ನೋಡ್ರಿ ಇಲ್ಲಿ ಮನೆಗಳೆಲ್ಲ ಇರಲಿಲ್ಲ ನೋಡಿ, ಅಲ್ಲೆಲ್ಲ ತೆಂಗಿನ ಮರ, ಬಾವಿ ಐತೆ ಅಲ್ಲಿ. ಬರೀ ಪಂಪ್ಸೆಟ್ ಹೌಸ್ ಒಂದೇ ಇದ್ದಿದ್ದಾಗ. ಈಗೇನೋ ತುಂಬ ಮನೆ ಕಟ್ದಂಗಿದ್ದಾರೆ ಅವ್ರ ಮೊಮ್ಮಕ್ಕಳು. ಈ ಕಡೆ ನೋಡಿ ದೇವಸ್ಥಾನ, ಅಲ್ಲಿ ಆಲದ ಮರದ ಹತ್ರ ಚಿಕ್ಕದಾಗಿ ದೇವಸ್ಥಾನ ಇತ್ತು. ಈಗ ನೋಡಿದ್ರೆ ಏನೋ ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ದಾರೆ. ಲೆಫ್ಟಲ್ಲಿ, ರಸ್ತೆಯ ಲೆಫ್ಟಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ರಸ್ತೆಯ ಬಲಗಡೆ ಈ ಮರಗಳು ಕಾಣುತ್ತಲ್ಲ, ಅಲ್ಲಿ ಚಿಕ್ಕ ಮನೆ ರೈಟ್ ಸೈಡಲ್ಲಿಗ ಅಲ್ಲಿ ನೋಡಿ ನಿಮಗೆ ಔದಂಬರ ವೃಕ್ಷ ತೋರಿಸ್ತೀನಿ. ಮೊದಲು ಅಲ್ಲೇ ಅನ್ನದಾನ ಮಾಡ್ತಾಯಿದ್ದು, ಕಾರ್ಯಕ್ರಮ ಮಾಡ್ತಾಯಿದ್ದು. ಆ ರೈಟ್ ಸೈಡಲ್ಲಿ ತೆಂಗಿನ ಮರ ಇದೆಯಲ್ಲ, ಅಲ್ಲಿ ಸರಿಯಾಗಿ ನಿಮಗೆ ಔದಂಬರ ವೃಕ್ಷ ಕಾಣುತ್ತೆ, ನೋಡ್ಬೋದು. ಅಂದರೆ ಹತ್ತಿ ಮರ ಅಂತ. ಔದಂಬರ ವೃಕ್ಷ ಅಂದರೆ ಹತ್ತಿ ಮರ. ಇವರೇ ಈಗ ನೋಡಿ, ನಾನು ಅಲ್ಲಿ ಕಾರ್ಯಕ್ರಮದ ಹತ್ರ ಬಂದಿದ್ದೀನಿ. ಲೆಫ್ಟಲ್ಲಿ ಈಗ ಇಲ್ಲಿ ದೇವಸ್ಥಾನ ಇದೆ, ನೋಡ್ಬೋದು. ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ದಾರೆ ದೇವಸ್ಥಾನ. ಮೊದಲು ಈಗೆಲ್ಲ ಇರಲಿಲ್ಲ. ಇಲ್ಲಿ ಮರ ಇತ್ತು, ಇಲ್ಲೆಲ್ಲ ಅನ್ನದಾನ ಮಾಡ್ತಿದ್ದಾರೆ. ಆದರೆ ಪೆಂಡಲ್ ಗಿಂಡಲೆಲ್ಲ ಹಾಕಿ ಮಾಡ್ತಿದ್ದಾರೆ. ನಿಮಗೆ ಔದಂಬರ ವೃಕ್ಷ ಎಲ್ಲ ನನ್ನ ಹಿಂದುಗಡೆ ಬರುತ್ತೆ, ಹತ್ತಿ ಮರ ಅಲ್ಲ. ನೀವು ಅಲ್ಲಿ ನೋಡ್ಬೋದು, ಹಿಂದುಗಡೆ ಹತ್ತಿ ಮರ ಎಲ್ಲ ದೂರದಲ್ಲಿ ಕಾಣುತ್ತೆ. ಸದ್ಯಕ್ಕೆ ಇಲ್ಲಿ ಈಗ ರಸ್ತೆ ಪಕ್ಕದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ನಿಮಗೆ ಅಲ್ಲಿ ತೋರಿಸ್ತೀನಿ ನೋಡ್ರಿ, ಜೂಮ್ ಮಾಡಿ ತೋರಿಸ್ತೀನಿ. ಈಗ ಹತ್ತಿ ಮರ, ಔದಂಬರ ವೃಕ್ಷ. ಮೊದಲು ಅಲ್ಲಿ ಊಟ ಆಗ್ತಾ ಇದ್ದಲ್ಲಿ ಕಾಣುತ್ತಲ್ಲ ದೂರದಲ್ಲ, ಅದು ಆ ಮರದ ಹತ್ರ. ಈಗ ಸದ್ಯಕ್ಕೆ ನಾವು ಇಲ್ಲಿ ಅಲ್ಲಿ ನೋಡಿ ಅಲ್ಲಿ ಕಾಣುತ್ತೆ, ಅದು ಇದು ಹತ್ತಿ ಮರ. ಹತ್ತಿ ಮರ ಅಂದರೆ ಮೊದಲು ಅಲ್ಲೇ ಊಟಗಳು ಹಾಕ್ಸ್ತಾ ಇದ್ದು, ಅಲ್ಲೇ ಅನ್ನದಾನ ಸಂತರ್ಪಣೆ ಎಲ್ಲ ಇದ್ದಿದ್ದು. ಆದರೆ ಇಲ್ಲಿ ರೈಟ್ ಸೈಡಲ್ಲಿ ನೋಡಿ ತೋರಿಸ್ತೀನಿ, ಇಲ್ಲಿ ಚಿಕ್ಕದಾಗಿತ್ತು ಮೊದಲು ದೇವಸ್ಥಾನ, ಒಂದು ಚಿಕ್ಕದಾಗಿ. ಈಗ ದೊಡ್ಡದು ಮಾಡಿದ್ದಾರೆ. ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ದಾರೆ. ಅವ್ರ ಮೊಮ್ಮಕ್ಕಳೆಲ್ಲ ಈಗ ನೋಡಿ, ಆ ಹುಡುಗ ಅಲ್ಲಿದ್ದಾನೆ, ತೋರಿಸ್ತೀನಿ. ಆ ಹುಡುಗ ಕೂಡ ತೋರಿಸ್ಬಿಡ್ತೀನಿ, ಒಂದು ನಿಮಿಷ ತೋರಿಸ್ತೀನಿ. ಈಗ ನೋಡಿ, ಈ ಮರ ಬಂದು ಅವಾಗ ಚಿಕ್ಕದಾಗಿತ್ತು ರೀ, ಒಂದೇ ಒಂದು ಸಣ್ಣ ಗಿಡ ಇತ್ತು ಅವಾಗ. ಇವಾಗ ತುಂಬ ದೊಡ್ಡದಾಗಿದೆ. ಈಗ ನೋಡಿ, ಇದೇ ದೇವಸ್ಥಾನ ಚೆನ್ನಾಗಿ ಕಟ್ಟಿದ್ದಾರೆ, ಪರವಾಗಿಲ್ಲ. ಮುಂದೆ ಎಲ್ಲ ವರಂಡ ಹಾಕಿ ದೇವರ ಗುಡಿ. ಮೊದಲು ಕಲ್ಲಿತ್ತು, ಕಲ್ಲಿನ ವಿಗ್ರಹ ಇತ್ತು. ವಿಗ್ರಹ ಇರಲಿಲ್ಲ, ಒಂದು ಕಲ್ಲು ಮೇಲೆ ಪೇಂಟಲ್ಲಿ ಬರ್ತಿದ್ರು. ಈಗ ವಿಗ್ರಹ ಕೂರಿಸಿದ್ದಾರೆ, ನೋಡ್ಬೋದು. ವಿಗ್ರಹ ಕೂರಿಸಿದ್ದಾರೆ. ಮೊದಲು ನೋಡಿ ಹಿಂದ್ಗಡೆ ಇದೆಯಲ್ಲ ಪೇಂಟಿಂಗಲ್ಲಿ, ಅದೇ ಇದ್ದಿದ್ದು. ಹಿಂದ್ಗಡೆ ಪೇಂಟ್ ಮಾಡಿದ್ದಾರೆ ನೋಡ್ರಿ, ಅದು ಕಲ್ಲಿಗೆ ಅದೇ ಇದ್ದಿದ್ದು. ಆ ಕಲ್ಲು ಮುಂದೆ ಹೇಗೇನು ಮಾಡಿದ್ದಾರೆ, ಮೂರ್ತಿ ಕೂರಿಸಿದ್ದಾರೆ. ಓಕೆನಾ, ನೋಡ್ಬೋದು. ದೇವ್ರ ದರ್ಶನ ಆಯಿತು ನಿಮ್ಮೆಲ್ಲರಿಗೂ. ಇಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ. ಈಗ ಇಲ್ಲೇ ಊಟ ಮಾಡೋಣ. ನೀವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಇವರೇ ಅನ್ನದಾನ ಮಹಾಶ್ರೇಷ್ಠ ದಾನ, ಗೊತ್ತಾಯ್ತಲ್ಲ. ಅದಕ್ಕೆ ತುಂಬ ಮಹತ್ವ ಇರುತ್ತೆ. ಈ ಅಮ್ಮ ಬಂದು ನಮ್ಮ ಬಾಮೈದ ಮಿಸ್ಸಸ್ ನಾಗಮಣಿ ಅಂತ. ಈ ಅಮ್ಮ ಹಿಂದೆ ಅಮ್ಮ ನನ್ನದೇ ಆದ ಕಾರ್ಯಕ್ರಮಗಳಲ್ಲಿ ತುಂಬ ಭಾಗಿಯಾಗಿದ್ಲು, ಸೇವೆ ಮಾಡಿದ್ಲು. ಇಲ್ಲಿ ಕಾರ್ಯಕ್ರಮಗಳಲ್ಲಿ ನಮ್ಮ ಮನೆ, ನಮ್ಮ ಕುಟುಂಬಗಳವರು, ಬಂಧುಗಳು, ಹಾಗೆ ಸ್ನೇಹಿತರು, ಅವರ ಮನೆಗಳವರೆಲ್ಲ ಭಾಗಿಯಾಗ್ತಾರೆ. ಅಡುಗೆ ಮಾಡೋದು ಅಥವಾ ಬಡಿಸೋದು ಇತ್ಯಾದಿ ಎಲ್ಲ ಮಾಡ್ತಾರೆ. ಇಲ್ಲಿ ಯಾವುದೇ ಭೇದ ನೋಡಲ್ಲ. ನೋಡಿ, ಈ ಹುಡುಗ ಬಂದು ಮುನ್ಷಾಮಪ್ಪ ಅವರ ಮೊಮ್ಮಗ ಪ್ರತಾಪ್ ಅಂತೇಳಿ. ಇನ್ನೊಬ್ಬ ಹುಡುಗ ಇದ್ದಾನೆ, ಇವರ ಅಣ್ಣನೋ ತಮ್ಮನೋ ಒಬ್ಬ ಇದ್ದಾನೆ, ಆ ಹುಡುಗನೂ ಅಷ್ಟೇ. ಮ್ಯಾನೇಜ್ಮೆಂಟ್, ಇಬ್ಬರು ಹುಡುಗರು ಇವರು, ಮೊಮ್ಮಕ್ಕಳು, ಮುನ್ಷಾಮಪ್ಪ ಪೂಜಮ್ಮ ಮೊಮ್ಮಕ್ಕಳು. ಇವರ ತುಂಬ ಚೆನ್ನಾಗಿ ಈ ಸಾರಿ ಕಾರ್ಯಕ್ರಮ. ನಿಮ್ಮ ಹಳ್ಳಿಗಳಲ್ಲೂ ಕೂಡ ಈ ರೀತಿ ಕಾರ್ಯಕ್ರಮಗಳು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಇದೇ ರೀತಿ ಎಲ್ಲರೂ ಧರ್ಮವನ್ನು ಎಲ್ಲರೂ ತಮ್ಮ ತಾತ ಧರ್ಮದ ಕಾರ್ಯಕ್ರಮಗಳಲ್ಲಿ ಮಾಡಿದಂಥ ಹಿಂದೂ ಧರ್ಮದ ಕಾರ್ಯಗಳನ್ನು ನೀವು ಮುಂದುವರ್ಸ್ಕೊಂಡು ಹೋಗಬೇಕು. ಅವಾಗಲೇ ಹಿಂದೂ ಧರ್ಮ ನಾವು ಬೆಳೆಸಲಿಕ್ಕೆ ಇಲ್ಲಿ ಸಾಕಷ್ಟು ಮಂದಿ ನಮ್ಮ ರಿಲೇಟಿವ್ ಅವಕಾಶ ಆಗುತ್ತಲ್ವಾ. ನಮ್ಮ ಬಂದು ನೋಡಿ, ಇಲ್ಲಿ ಜಾತಿ ಭೇದ ಮೇಲೆ ಕೇಳುವಂತ ಯಾರು ನೋಡ್ಗಳು.
ಹಾಗೆ ಇನ್ನು ನಮ್ಮ ಬಂಧುಗಳು ಎಲ್ಲರೂ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಮಕ್ಕಳು ಗಂಡಸರು ಹೆಂಗಸರು ಎಲ್ಲ ಆದರೆ ಮುಂಚಾಂಪ ಪೂಜಾ ಯಾರು ಮಾದಿಗ ಆಯ್ತಲ್ಲ ಎಷ್ಟಿ ಅಂತ ಯಾರು ಎಲ್ಲರಿಗೂ ಒಳ್ಳೇದಾಗಲಿ ನೆನಪಿಟ್ಕೊಳ್ಳಿ. ಆ ಶ್ರೀ ಸೀತಾರಾಮಾಂಜನೇಯನ ನಮ್ಮ ಮನೆ ನಮ್ಮ ಕಾರ್ಯಕ್ರಮ ಅಂತ ಎಲ್ಲ ಜಾತಿಯವರು ಇಲ್ಲಿ ಆಶೀರ್ವಾದ ಎಲ್ಲರಿಗೂ ಅಂತ ನಾನು ಬಯಸ್ತೀನಿ. ಓಕೆ ಅವರೇ, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ನಿಮಗೆ. ಓಂ ಶಾಂತಿ. ಓಂ ಶಾಂತಿ. భగవంతుడు చిత్తూరు అడవిలోన పరదేశిలోన చిత్తూరు అడవిలోన పరదేశిలోన ఉపదేశము చేసు కైవారము తాత ఎంత సత్యవంతుడు